ಕಳೆದ 3 ದಿನಗಳಿಂದ ನಾವು ಇಲ್ಲಿ ಕಮ್ಯುನಿಕೇಷನ್ ಸಂಬಂಧಪಟ್ಟಂತೆ ಏನು ಟ್ರೈನಿಂಗ್ ತಗೋತಿದ್ದೀವಿ, ಆ ಟ್ರೈನಿಂಗ್ನಲ್ಲಿ ನನಗೆ ಭಾಳ ಇಷ್ಟವಾಗಿತ್ತು ಅಂತಂದರೆ ಕೇವಲ ಒಂದು ಫೆಡಿನಾದಲ್ಲಿ ಕಮ್ಯುನಿಕೇಷನ್ ತಂಡವಾಗಿ ಕೆಲಸ ಮಾಡ್ತಿದ್ದು. ಈಗ ಒಟ್ಟಾರೆಯಾಗಿ ಸಿಬ್ಬಂದಿಗಳಿಗೆ ಕಮ್ಯುನಿಕೇಷನ್ ಅಂದ್ರೇನು, ಕಮ್ಯುನಿಕೇಷನ್ನ ವಿಭಾಗಗಳು ಯಾವ ರೀತಿ ಕೆಲಸ ಮಾಡ್ತವೆ, ಸೊ ಕಮ್ಯುನಿಕೇಷನ್ ವಿಭಾಗ ಯಾಕೆ ಏನೇನೆಲ್ಲ ಸಹಾಯ ಬೇಕು ಸಿಬ್ಬಂದಿಗಳಿಂದ, ಕಮ್ಯುನಿಕೇಷನ್ ವಿಭಾಗ ಕೇವಲ ಒಂದು ತಂಡವಾಗಲ್ದ ಅದು ಎಲ್ಲರನ್ನೂ ಯಾವ ರೀತಿ ಒಳಗೊಂಡಿರುತ್ತೆ ಅನ್ನೋದನ್ನ ನಾವು ಈ ಸೆಷನಲ್ಲಿ ಕಲ್ತ್ಕೊಳ್ತಾ ಬಂದೆ. ಕಮ್ಯುನಿಕೇಷನ್ ಅಂದ್ರೆ ಏನೋ ದೊಡ್ಡ ವಿಜ್ಞಾನ ಅಲ್ಲ, ಅದು ನಾವೆಲ್ಲರೂ ಸೇರಿ ಜೊತೆಗೆ ನಡೆಸ್ಕೊಂಡು ಹೋಗೋ ಒಂದು ವಿಷಯ. ಪರಸ್ಪರ ಮಾತುಕತೆಯಿಂದ ಆಗಿದ್ದು ನನಗೆ ತುಂಬ ಖುಷಿ ಆಗ್ತಿದೆ. One of the unique features of this communication strategy workshop was every member of the organization was involved in this workshop, which is helpful in the long term. Whenever the organization starts implementing the strategy, there are very minimal hiccups and obstacles. This workshop is helping us to develop that how we can effectively use communication within our organization itself, as well as how we can project our work, how we can take our work to the outside world. In this workshop I liked how different activities were engaged with different staff members, because our staff members are from different backgrounds. Most of them are coming from the worker community whom we are working with. Most of them were domestic workers, garment workers, sanitation workers. So to bring them all on the same platform, this workshop helped in a very important way. ನಾವೇನೇನೆಲ್ಲ ಕಲ್ತಿದ್ದೀವಿ ಅಂತ ಹೇಳೋದಾದರೆ, ಬಹುಶಃ ಆ್ಯಕ್ಟಿವಿಟಿ ಮುಖಾಂತರ ಮತ್ತು ನಮ್ಮ ಕಮ್ಯುನಿಕೇಷನ್ ವಿಭಾಗ ಆಗಿರ್ಬೋದು, ನಮ್ಮ ಸಿಬ್ಬಂದಿಗಳ ಕಮ್ಯುನಿಕೇಷನು ಸೊ ಯಾವ ರೀತಿ ಇದೆ, ಸೊ ಯಾವುದ್ರಲ್ಲೆಲ್ಲ ಕೊರತೆ ಇದೆ, ಸೊ ಯಾವುದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ತೀವಿ, ಕಮ್ಯುನಿಕೇಷನ್ ಅನ್ನೋದು ಎಷ್ಟರ ಮಟ್ಟಿಗೆ ಮುಖ್ಯ ಆಗಿದೆ, ಅದು ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಕಮ್ಯುನಿಕೇಷನ್ ಎಲ್ಲ ಕಡೆನೂ ಬೇಕಾಗುತ್ತೆ. ಅಂದರೆ ನಮಗೆ ಆ್ಯನಿಮೇಟರ್ ಲೆವೆಲಿಂದ ಹಿಡಿದು ಒಂದು ಆಡಳಿತ ನಿರ್ವಹಣೆವರೆಗೂ ಕಮ್ಯುನಿಕೇಷನ್ ಬೇಕು. ಅದರಿಂದ ನಾವೊಂದು ಮ್ಯಾನ್ಯಲ್ ರೆಡಿ ಮಾಡ್ತಿದ್ವಿ, ಕಮ್ಯುನಿಕೇಷನ್ಸ್ಗೆ ಒಂದು ದೊಡ್ಡ ಅಜೆಂಡಾಗಳನ್ನ ಸೆಟ್ ಮಾಡ್ತಿದ್ದೀವಿ. ಸೊ ಕಮ್ಯುನಿಕೇಷನ್ ಅಂತಂದರೆ ಕೇವಲ ಒಂದಷ್ಟು ಜನರಿಗೆ ಅಷ್ಟೇ ಅಲ್ಲ, ಎಲ್ರಿಗೂ ಕೂಡ ಅದು ತಲುಪಲಿಕ್ಕೆ ಇದು ಭಾಳ ಸಹಕಾರ ಆಗ್ತಿದೆ. The whole idea that a communication strategy has to be top down, we are trying to break that in a way that creating a bottom up approach for a communication strategy, and we try to do that in this 3 days residential workshop. ಸೊ ಈ ಥರದ ಒಂದು ಆಪರ್ಚುನಿಟಿನ ಫೆಡಿನಾ ನಮಗೆ ಅವಕಾಶ ಮಾಡಿಕೊಟ್ಟಿದೆ, ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ನಮಗೆ ಸಹಕಾರಿಯಾಗಿ ಕೇಬ್ಸ್ ಮೀಡಿಯಾ ಕೂಡ ನಮಗೆ ಈ 3 ದಿನಗಳಲ್ಲಿ ಸಾಕಷ್ಟು ನಮಗೆ ಒಂದಷ್ಟು ಕಲಿಕೆಗಳನ್ನ ನೀಡಿದೆ. ಇದೇ ರೀತಿ ನಾನು ಬೇರೆ ಬೇರೆಗಳ ಕಮ್ಯುನಿಕೇಷನ್ ಮೀಟಿಂಗ್ ಇರ್ಬೋದು, ಯಾವುದೇ ECC ಇರ್ಬೋದು, ವರ್ಕ್ಶಾಪ್ ಇರ್ಬೋದು, ಅದಕ್ಕೆಲ್ಲ ಅಟೆಂಡ್ ಆಗಬೇಕು, ಇನ್ನೂ ತಿಳ್ಕೊಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಇದೇ ಕ್ಲಾಸ್ ನೆಕ್ಸ್ಟ್ ಟೈಮ್ ಇದ್ದರೆ ನಾನು 100% ಜಾಯ್ನ್ ಆಗೋಕ್ಕೆ ನಾನು ರೆಡಿ ಇದ್ದೀನಿ. ನನಗಂತೂ ಭಾಳ ಖುಷಿ ಆಯಿತು, ಇನ್ನೂ ಕಲಿಬೇಕಂತ ಅನಿಸುತ್ತೆ. ಒಟ್ಟಾರೆ ಈ ಪ್ರಕ್ರಿಯೆ ನನಗೆ ಒಂದು ಹೊಸ ಕಲಿಕೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಹೊಸದಾಗಿ ಕಲಿಯೋ ಥರ ಒಂದು ಆಸಕ್ತಿ ಜಾಸ್ತಿ ಆಗ್ತಾಯಿದೆ.